ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ತುಂಬ ದಿನಗಳೇ ಆಯ್ತಲ್ವಾ ನಾನು ಈ ಥರ ನಿಮ್ಗಳ ಮುಂದೆ ಬಂದು ಮಾತಾಡಿದ್ದು. ಸಖತ್ ಖುಷಿ ಆಗ್ತಿದೆ ನನಗೂ ಕೂಡ. ಹಾಗೆ ನೀವು ಕೂಡ ಖುಷಿಯಾಗಿರಿ ಯಾವಾಗಲೂ, ಆಯಿತಾ? ನಾನು ಕೂಡ ಖುಷಿಯಾಗಿದ್ದೀನಿ. ಯಾಕೆಂದರೆ ನಾನು ಯಾವಾಗಲೂ ಹೇಳೋದು ನಾನು ಯಾವಾಗಲೂ ನಗ್ನಗ್ತಾ ಇರಿ. ಎಷ್ಟೇ ಕಷ್ಟ ಇದ್ರೂ ನಗ್ನಗ್ತಾನೆ ಇರಿ. ಯಾಕೆಂದರೆ ನಮಗೆ ಬರೋವಂಥ ಕಷ್ಟಗಳು ನಮ್ಮ ಮುಖದಲ್ಲಿರೋ ನಗು ನೋಡಿಕೊಂಡೇ ಓಡೋಗಬೇಕು ಅಂತ ಅಲ್ವಾ. ಸೊ ಬರೀ ಖುಷಿಯಾಗಿ ನಗ್ನಗ್ತಾ ಇದ್ದರೆ ಸಾಕಾ? ಹಾಗಿದ್ದರೆ ಬೇರೇನೂ ಬೇಡವಾ ಅನ್ನೋದೊಂದು ಕ್ವಶನ್ ಬರ್ಬೋದು ಖಂಡಿತವಾಗಲು. ಅದಕ್ಕೂ ಹೆಚ್ಚಾಗಿ ನಮಗೆ ಇವತ್ತು ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ. ನಾವು ಚೆನ್ನಾಗಿರಬೇಕು, ಖುಷಿಯಾಗಿ ನಗ್ನಗ್ತಾ ಇರಬೇಕು ಅಂತ ಅಂದರೆ ನಮ್ಮ ಆರೋಗ್ಯ ತುಂಬ ಮುಖ್ಯ ಅಲ್ವಾ. ಸೊ ನಮ್ಮ ಆರೋಗ್ಯನ ನಾವೇ ಜೋಪಾನ ಮಾಡಬೇಕು. ಇನ್ಯಾರೋ ಬಂದು ಜೋಪಾನ ಮಾಡ್ತಾರೆ ಅಂದರೆ ಖಂಡಿತ ಸಾಧ್ಯ ಇಲ್ಲ ಅಲ್ವಾ. ಏನಿವತ್ತು ಆರೋಗ್ಯದ ಬಗ್ಗೆ ತುಂಬ ಏನೇನೋ ಹೇಳ್ತಾ ಇದ್ದಾಳೆ ಅಂತ ನೀವೆಲ್ಲ ಅನ್ಕೋತಿದ್ರ ಅಲ್ವಾ. ಹೌದು, ಆರೋಗ್ಯದ ಬಗ್ಗೆನೇ ಒಂದು ಪುಟ್ಟದಾಗಿ ಒಂದು ವಿಡಿಯೋ ಮಾಡೋಣ, ಒಂದು ವಿಷಯನ ನಿಮಗೆ ತಿಳಿಸೋಣ, ನಿಮ್ಮ ಜೊತೆ ಕೂಡ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಇವತ್ತು ವಿಡಿಯೋ ಮಾಡಿರೋದು. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋಗೊಂದು ಲೈಕ್ ಇರಲಿ, ಜೊತೆಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು. ಹಾಗೆ ಇದ್ರ ಬಗ್ಗೆ ನಿಮಗೆ ಗೊತ್ತಾ, ನೀವು ಇಲ್ಲಿ ಇದಕ್ಕೆ ಒಂದು ವಿಸಿಟ್ ಮಾಡಿದ್ರಾ ಅನ್ನೋದನ್ನು ಕೂಡ ದಯವಿಟ್ಟು ತಿಳಿಸಿ, ಆಯಿತಾ? ಹಾಗೆ ಈ ವಿಡಿಯೋನ ಶೇರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಯಾರಿಗೆ ಶೇರ್ ಮಾಡಬೇಕು ಅಂತ ಬರ್ತಾ ನಿಮಗೆ ಗೊತ್ತಾಗತ್ತೆ. ಸೊ ಏನಪ್ಪ ವಿಷಯ ಅಂತ ಅಂದರೆ, ನಾನಿವತ್ತು ಒಂದು ಸಮಾಜ ಸೇವೆ ಮಾಡ್ತಾ ಇರೋವಂಥ ಒಂದು ಸಂಸ್ಥೆ ಬಗ್ಗೆ ಮಾತಾಡೋಣ ಅಂತ ನಿಮ್ಮ ಮುಂದೆ ಬಂದಿರೋದು. ನಮ್ಮ ಈ ಕಲಿಯುವ ಹೇಗಿದೆ ಅಂತಂದರೆ, ಬರೀ ನನಗೆ ಮಾತ್ರ, ನನಗೆ ಅಷ್ಟೇ, ನನ್ನ ಫ್ಯಾಮಿಲಿಗೆ ಅಷ್ಟೇ ಅಲ್ವಾ. ಯಾಕೆಂದರೆ ಸ್ವಾರ್ಥ ಪ್ರಪಂಚ. ಈ ಸ್ವಾರ್ಥ ಪ್ರಪಂಚದಲ್ಲಿ ನನಗೂ ನನ್ನ ಜೊತೆ ಇರೋರಿಗೂ ನಮ್ಮೆಲ್ಲರಿಗೂ ಅಂತ ಅಂದ್ಬಿಟ್ಟು ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಯಾವುದಪ್ಪ ಈ ಸಂಸ್ಥೆ, ಎಲ್ಲಿದೆ ಅಂತ ತಿಳ್ಕೊಬೇಕಲ್ವಾ. ಖಂಡಿತವಾಗ್ಲೂ ಅದು ಕೂಡ ತಿಳಿಸ್ತೇನೆ. ಈ ಸಂಸ್ಥೆ ಚಿಕ್ಕಮಂಗ್ಳೂರಲ್ಲಿದೆ. ಇದರ ಹೆಸರು ನೆಮ್ಮದಿ ಫೌಂಡೇಶನ್ ಅಂತ ಹೆಸರಲ್ಲೇ ಇದೆ, ನೆಮ್ಮದಿ ಫೌಂಡೇಶನ್ ಅನ್ನೋದು. ಇದರಲ್ಲಿ ಪ್ರಸ್ತುತವಾಗಿ ಶ್ರೀಮಾನ್ಯ ಶಿವಪ್ರಕಾಶ್ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀಮತಿ ನಾಗರತ್ನ ಅವರು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಅನ್ನೋಕ್ಕಿಂತ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದರೆ ಉತ್ತಮ ಅನ್ಕೋತೀನಿ ಅಲ್ವಾ. ಯಾಕೆಂದರೆ ಇದು ಸಮಾಜ ಸೇವೆ ಮಾಡ್ತಾ ಇರೋ ಒಂದು ಸಂಸ್ಥೆ. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಏನು, ಈ ಸಂಸ್ಥೆ ಯಾಕೆ ಹುಟ್ಟಿದೆ, ಯಾಕೆ ಹುಟ್ಕೊಂತು, ಯಾವ ನಿಟ್ಟಿನಲ್ಲಿ, ಯಾವ ಒಂದು ಉದ್ದೇಶ ಇಟ್ಕೊಂಡು ಈ ಸಂಸ್ಥೆ ಪ್ರಾರಂಭವಾಯಿತು ಅಂತ ನೋಡೋದೇ ಆದರೆ, ಮಾನವೀಯದ ಆಧಾರ ಮೇಲೆ ಈ ಸಮಾಜದಲ್ಲಿ ಬದುಕ್ತಾ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನೆಮ್ಮದಿಯಿಂದ ಬದುಕಬೇಕು. ಈ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನೆಮ್ಮದಿಯಿಂದ ಬದುಕಬೇಕು ಅಂದರೆ ಮೊದಲು ಏನು ಬೇಕು? ಆರೋಗ್ಯ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಒಂದು ಉಚಿತ ಸೇವೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಸೇವೆಗಳು ಇವರು ಸಲ್ಲಿಸಿದ್ದಾರೆ 2025ರಿಂದ. ಹಾಗೆ ಇದು ತಾರತಮ್ಯ ಮುಕ್ತ ಸಮಾಜ ನಿರ್ಮಾಣ ಮಾಡುವಂಥ ಒಂದು ಉದ್ದೇಶನ ತಗೊಂಡು ಬಂದಿದೆ ಈ ಸಂಸ್ಥೆ. ಅದ್ರ ಜೊತೆಗೆ ಆರೋಗ್ಯ, ಯೋಗ, ವಿಜ್ಞಾನ, ಕಲೆ ಇದರಲ್ಲೆಲ್ಲ ಅಭಿವೃದ್ಧಿ ಮಾಡಬೇಕು ಅನ್ನೋದು ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶ, ಗುರಿ ಅಂತಾನೆ ಹೇಳ್ಬೋದು. ಈ ಸಂಸ್ಥೆ ಬಗ್ಗೆ ಹೇಳಬೇಕು ಅಂತಂದರೆ, ಈ ಸಂಸ್ಥೆ ಈಗಾಗಲೇ ಸಾಕಷ್ಟು ಸೇವೆನ ಸಲ್ಲಿಸಿದ್ದಾರೆ. ಹಾಗೆ ಪ್ರತಿ ಭಾನುವಾರ ಮಕ್ಕಳಿಗೆ ಉಚಿತವಾಗಿ ಯೋಗ ತರಬೇತಿನ ನೀಡ್ತಾ ಬರ್ತಾ ಇದ್ದಾರೆ. ಈಗ ಆಲ್ರೆಡಿ ಯೋಗ ತರಬೇತಿ ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ನಾವೆಲ್ಲ ಕೇಳ್ತಾ ಇದ್ದೀವಲ್ವಾ ಈ ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ. ಈ ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಅಥವಾ ಈ ಜಾಗೃತಿ ವಹಿಸುವಂಥ ಕಾರ್ಯಕ್ರಮಗಳನ್ನು ಕೂಡ ಈ ಸಂಸ್ಥೆ ಸಾಕಷ್ಟು ನಡೆಸ್ತಾನೆ ಬಂದಿದೆ. ಅಷ್ಟೇ ಅಲ್ಲದೆ ನೂರಾರು HIV ಪೀಡಿತರಿಗೆ ಪ್ರೊಫೈಲ್ ನ್ಯೂಟ್ರಿಷನ್ ಅನ್ನೋದನ್ನು ಉಚಿತವಾಗಿ ಕೊಟ್ಟು ಅವರ ಆರೋಗ್ಯವನ್ನು ಕಾಪಾಡುವಲ್ಲಿ ಈ ಒಂದು ಸಂಸ್ಥೆ ಮುಖ್ಯ ಪಾತ್ರ ವಹಿಸಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ಸಂಸ್ಥೆ ಈ ಸಮಾಜದಲ್ಲಿ ಅದೆಷ್ಟೋ ನೊಂದ ವ್ಯಕ್ತಿಗಳ ಸೇವೆಯನ್ನು ಮಾಡೋಕ್ಕೆ ಮುಂದಾಗಿದೆ ಅಂತಲೇ ಹೇಳ್ಬೋದು. ಈ ಸಂಸ್ಥೆ ಬಗ್ಗೆ ಹೇಳೋಕ್ಕೆ ಹೆಚ್ಚು ಕಡಿಮೆ ನಾನು ಹೇಳೋಕ್ಕಿಂತ ನೀವು ಯಾರಾದರೂ ಈ ವಿಡಿಯೋಗಳನ್ನು ನೋಡ್ತಾ ಆದರೆ ಹೋಗಿ ವಿಸಿಟ್ ಮಾಡೋದು ತುಂಬ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಇದರ ಅಡ್ರೆಸ್ ಅಥವಾ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಿ ವಿಚಾರಣೆ ಮಾಡಬೇಕು ಅಂತಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ನ ಕೊಟ್ಟಿರ್ತೇನೆ. ಹಾಗೆ ನೀವೇನಾದರೂ ಇಲ್ಲಿ ಹತ್ತಿರ ಇದ್ದೀರಾ ಅಂದರೆ ದಯವಿಟ್ಟು ಹೋಗಿ ಚಿಕ್ಕಮಂಗ್ಳೂರಿಗೆ ಭೇಟಿ ಕೊಡಿ. ಇದು ಎಲ್ಲಿ ಬರುತ್ತೆ ಅಂತ ಅಂದರೆ ಚಿಕ್ಕಮಂಗ್ಳೂರು ಕೃಷ್ಣ ಆರ್ಕೇಡ್, ಮಲ್ಲಂದೂರು ರಸ್ತೆ, ಚಿಕ್ಕಮಂಗ್ಳೂರು. ಸೊ ನೀವು ಯಾರಾದರೂ ಚಿಕ್ಕಮಂಗ್ಳೂರಿಗೆ ಹತ್ತಿರ ಇದ್ದೀರಾ, ಭೇಟಿ ಕೊಡಬೇಕು ಒಂದು ಸಲ, ಈ ಸಂಸ್ಥೆ ಬಗ್ಗೆ ನಾನು ತಿಳ್ಕೋಬೇಕು ಅಂತ ಆಗಿದ್ರೆ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ. ಈಗ ನಿಮಗೆ ಗೊತ್ತಾಗಿರ್ಬೇಕಲ್ವಾ ಈ ವಿಡಿಯೋನ ಯಾರಿಗೆ ಶೇರ್ ಮಾಡಬೇಕು ಅಂತ.
ಸೊ ಅರ್ಥ ಆಗಿದೆ ಎಲ್ರಿಗೂ ಅಂತ ಅನ್ಕೋತೀನಿ. ನಮ್ಮ ಸುತ್ತಮುತ್ತಲೂ ನಮ್ಮ ಮನೆಯಲ್ಲೇ ನಮ್ಮ ಜೊತೆಯಲ್ಲೇ ಸಾಕಷ್ಟು ಜನ ನೊಂದಂಥವ್ರು ಇದ್ದಾರೆ, ಅನಾರೋಗ್ಯದಿಂದ ಪೀಡಿತಂಥವ್ರು ಇದ್ದಾರೆ ಅಲ್ವಾ. ಸೊ ಅವರಿಗಾಗಿ ಈ ಒಂದು ವಿಡಿಯೋ ಅಂತ ಹೇಳ್ಬೋದು. ಅವರು ಇವತ್ತು ಆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಈ ವಿಡಿಯೋ ನನ್ನ ಕಡೆಯಿಂದ ಕೂಡ ಒಂದು ಸಮಾಜ ಸೇವೆ ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ನಾನು ಮಾಡ್ತಾ ಇರೋದು. ಸೊ ಹಾಗಾಗಿ ಹೆಚ್ಚು ಶೇರ್ ಮಾಡಿ, ಹಾಗೆ ಕಮೆಂಟ್ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಿಮ್ಗೆ ಏನಾದರೂ ಮತ್ತೆ ಇದರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಬಹುದು. ಸೊ ಇವತ್ತಿನ ಈ ಪುಟ್ಟ ವಿಡಿಯೋ ಇದಿಷ್ಟು ಆಗಿದೆ. ಒಂದು ಚಿಕ್ಕ ಮಾಹಿತಿನ ಹಂಚೋಣ ನಿಮ್ಗಳ ಜೊತೆ, ನಾನು ಕೂಡ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀವು ಒಂದು ಶೇರ್ ಮಾಡೋದ್ರಿಂದ ಅದೆಷ್ಟೋ ಜನರ ಜೀವನಗಳನ್ನು ಬದಲಾಯಿಸ್ಬೋದು ಆಯಿತಾ. ಹಾಗಾಗಿ ಹೆಚ್ಚು ಶೇರ್ ಮಾಡಿ. ಜೊತೆಗೆ ನೀವು ಕೂಡ ಸಮಾಜ ಸೇವೆ ಮಾಡೋರು ಒಂದು ಸಣ್ಣ ಅಳಿಲು ಸೇವೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ತೆ.